ಅವರಿಗೆಲ್ಲ ಒಳ್ಳೆ ಉದ್ಯೋಗವಿದೆ, ಕೈ ತುಂಬಾ ಸಂಬಳವಿದೆ, ಆದರೂ ಭ್ರಷ್ಟ ಹಣಕ್ಕೆ ಕೈ ಚಾಚಿದ್ರು. ಇದರ ಫಲವಾಗಿ ಹಲವೆಡೆ ಬೇನಾಮಿ ಆಸ್ತಿ ಕೂಡ ಮಾಡಿಕೊಂಡಿದ್ರು. ಇಂಥ ಭ್ರಷ್ಟರಿಗೆ ಲೋಕಾಯುಕ್ತ ಪೊಲೀಸರು ಚುಮು ಚಳಿಯಲು ಬೆವರಿಳಿಸಿದ್ರು. ಕಣ್ಣು ಕುಕ್ಕೋ ಬಂಗಲೆ, ಎಕರೆಗಟ್ಟಲೆ ಫಾರ್ಮ್ ಹೌಸ್, ಮನೆಯಲ್ಲೂ ಶೋಧ, ಬೈಕ್ ಕಾರಲ್ಲೂ ತಲಾಶ್, ಕಚೇರಿಯಲ್ಲೂ ಪರಿಶೀಲನೆ. ಭ್ರಷ್ಟ ಆರೋಪ ಹೊತ್ತ ಅಧಿಕಾರಿಗಳಿಗೆ ಲೋಕ ಕೊಟ್ಟ ಶಾಕ್ ಇದು. ಭ್ರಷ್ಟ ಅಧಿಕಾರಿಗಳ ಕೋಟೆಗೆ ಲೋಕಾಯುಕ್ತ ಲಗ್ಗೆ. ಬೇನಾಮಿ ಆಸ್ತಿ, ಆದಾಯ ಮೀರಿ ಗಳಿಕೆ, ಕುಬೇರರಿಗೆ ಶಾಕ್. 53 ಕಡೆ ಪ್ರಾಪರ್ಟಿ, 2 ಕೋಟಿ ಮೌಲ್ಯದ ಲೇಔಟ್ ಪತ್ತೆ. ಆದಾಯ ಮೀರಿ ಆಸ್ತಿ ಸಂಪಾದನೆ ಆರೋಪ ಹೊಂದಿರುವ ಅಧಿಕಾರಿಗಳಿಗೆ ಲೋಕಾಪಡೆ ನಿನ್ನೆ ಚಳಿ ಬಿಡಿಸಿದೆ. ಇವರು ರಾಯಚೂರು ಜಿಲ್ಲೆ ಸಿಂಧನೂರು ಸಬ್ ಡಿವಿಷನ್ನಲ್ಲಿ ಎಡಬ್ಲ್ಯೂ ವಿಜಯಲಕ್ಷ್ಮಿ ಒಂದಲ್ಲ ಎರಡಲ್ಲ ಸುಮಾರು 53 ಕಡೆ ಪ್ರಾಪರ್ಟಿ ಮಾಡಿದ್ದಾರೆ. ಆದಾಯ ಮೀರಿ ಗಳಿಸಿದ ಆರೋಪದಲ್ಲಿ ಲೋಕಾಯುಕ್ತ ಪೊಲೀಸರು ರಾಯಚೂರಿನ 5 ಕಡೆ ದಾಳಿ ನಡೆಸಿದ್ರು. ಸಂಬಂಧಿಕರ ಮನೆ, ತಂಗಿ ಮನೆ, ಯಾದಗಿರಿಯಲ್ಲಿ ಖಾಸಗಿ ಲೇಔಟ್, ಫಾರ್ಮ್ ಹೌಸ್ಗಳ ದಾಖಲೆ ಪರಿಶೀಲಿಸಿದ್ರು. ದಾಳಿ ವೇಳೆ ಎಡಬ್ಲ್ಯೂ ವಿಜಯಲಕ್ಷ್ಮಿ ಮನೆಯಲ್ಲಿರಲಿಲ್ಲ. ಸೊಸೆಗೆ ಡೆಲಿವರಿ ಅಂತ ಬೇರೆಡೆ ತೆರಳಿದ್ರು. ಫೋನ್ ಮಾಡಿದ ಲೋಕಾಯುಕ್ತ ಅಧಿಕಾರಿಗಳು ಕೂಡಲೇ ಬರುವಂತೆ ಸೂಚಿಸಿದ್ರು. ಯಾದಗಿರಿಯಲ್ಲಿ 2 ಕೋಟಿಗೂ ಹೆಚ್ಚು ಮೌಲ್ಯದ ಲೇಔಟ್, 290 ಗ್ರಾಂ ಚಿನ್ನಾಭರಣ ಹಾಗೂ ಬೆಳ್ಳಿಯ ಆಭರಣಗಳು ಪತ್ತೆಯಾಗಿದೆ. ಇನ್ನು ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ಎಸ್.ಎಂ. ಕಾಂಬಳೆ ಮನೆ ಮತ್ತು ಗದಗ ಜಿಲ್ಲೆ ನರಗುಂದದ ಮನೆ ಮೇಲೂ ದಾಳಿ ಮಾಡಿ ಪರಿಶೀಲಿಸಿದ್ರು. ದಾಳಿ ವೇಳೆ ಅಂದಾಜು 1 ಕೋಟಿಗೂ ಹೆಚ್ಚಿನ ಅಕ್ರಮ ಆಸ್ತಿ ಗಳಿಸಿರುವುದು ಪತ್ತೆಯಾಗಿದೆ. 278 ಗ್ರಾಂ ಬಂಗಾರದ ಆಭರಣ, 494 ಗ್ರಾಂ ಬೆಳ್ಳಿಯ ಆಭರಣ, 1 ದ್ವಿಚಕ್ರ ವಾಹನ, 15 ಖಾಲಿ ನಿವೇಶನಗಳು ಹಾಗೂ 3 ಮನೆಗಳು ಇರೋದು ಪತ್ತೆಯಾಗಿದೆ. ಜಿಲ್ಲಾ ಪಂಚಾಯಿತಿಯ ಹೆಚ್ಚುವರಿ ಯೋಜನಾ ನಿರ್ದೇಶಕರಾದಂಥ ಎಸ್.ಎಂ. ಕಾಂಬಳೆ ಅವರ ಮನೆ ಹಾಗೂ ಅವರ ಕಚೇರಿ ಮೇಲೆ ಈಗ ದಾಳಿ ಮಾಡ್ತಾ ಇರುವಂಥದ್ದು. ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ಅವರ ಸಹಾಯಕ ಕಾರ್ಯದರ್ಶಿ ಚೇಂಬರ್ ಏನಿದೆ, ಇದು ಎಸ್.ಎಂ. ಕಾಂಬಳೆ ಅವರ ಇರುವಂತಹ ಒಂದು ಚೇಂಬರ್ ಏನಿದೆ, ಇಲ್ಲಿಯೂ ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಒಳಗಡೆ ಹೋಗಿ ವಿವಿಧ ದಾಖಲಾತಿಗಳನ್ನು ಪರಿಶೀಲನೆ ಮಾಡೋದ್ರ ಮೂಲಕ ಮಹತ್ವದ ಸಾಕ್ಷ್ಯಗಳನ್ನು ಕಲೆ ಹಾಕ್ತಾ ಇದ್ದಾರೆ. ವಿಜಯಪುರ ಕೃಷಿ ಇಲಾಖೆ ಅಧಿಕಾರಿ ಮಲ್ಲಪ್ಪ ಯರಜೂರಿ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ನವರಸಪುರ ಬಡಾವಣೆ, ತೋಟದ ಮನೆ, ಮಾವನ ಮನೆ, ಕಚೇರಿ, ಕಾರು, ಬೈಕ್ಗಳ ದಾಖಲಾತಿ ಪರಿಶೀಲಿಸಿದರು. ಈ ವೇಳೆ ಆದಾಯಕ್ಕಿಂತ 2.5 ಕೋಟಿ ಆಸ್ತಿ ಗಳಿಕೆ ಮಾಡಿರುವುದು ಪತ್ತೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ಕೋಲ್ಸಿರ್ಸಿ ಗ್ರೂಪ್ ಗ್ರಾಮ ಸೇವಾ ಸಹಕಾರಿ ಸಂಘ ನಿಯಮಿತದ ಸಿಇಒ ಮಾರುತಿ ಯಶವಂತ್ ಮಾಲ್ವಿ ಕಚೇರಿ ಮತ್ತು ಮನೆ ಮೇಲೂ ದಾಳಿ ನಡೆಯಿತು. ಉಡುಪಿ, ಮಂಗಳೂರು, ಕಾರವಾರ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ರೇಡ್ ಮಾಡಿ ಪರಿಶೀಲಿಸಿದರು. ಬ್ಯೂರೋ ರಿಪೋರ್ಟ್, TV9.